ಎಲ್ರಿಗೂ ನಮಸ್ಕಾರ. ಫಾಸ್ಟ್ಯಾಗ್ ಅಂದರೆ ಯಾರು ಗೊತ್ತಿಲ್ಲ ಹೇಳಿ. ಯಾರ್ಯಾರ ಮನೆಯಲ್ಲಿ ವೆಹಿಕಲ್ಸ್ ಇದ್ದಾವೋ ಅವ್ರಿಗೆಲ್ರಿಗೂ ಫಾಸ್ಟ್ಯಾಗ್ ಬಗ್ಗೆ ನಾಲೆಡ್ಜ್ ಇದ್ದೇ ಇರುತ್ತೆ. ಸೊ ರೀಸೆಂಟಾಗಿ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರುವ ನಿತಿನ್ ಗಡ್ಕರಿ ಅವರು ಟ್ವಿಟ್ಟರಲ್ಲಿ ಒಂದು ಪೋಸ್ಟ್ನ ಶೇರ್ ಮಾಡಿದರು. ಸೊ ಅವರು ಶೇರ್ ಮಾಡಿರೋ ಪ್ರಕಾರ 3,000 ರುಪೀಸ್ಗೆ ನೀವು 3,000 ರುಪೀಸ್ಗೆ ನೀವೇನಾದರೂ ರೀಚಾರ್ಜ್ ಮಾಡಿಸ್ಕೊಂಡ್ರೆ ₹1 ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಕಟ್ ಆಗದೆ ಇರೋ ಥರ ವರ್ಷಕ್ಕೆ 200 ಟ್ರಿಪ್ನ ನೀವು ಟ್ರಾವೆಲ್ ಮಾಡ್ಬೋದು. ಅದು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಅಮೌಂಟ್ ಕಟ್ ಆಗಲ್ಲ. ಸೊ ಇದು ಹೇಗೆ, ಇದು ಯಾವ ಥರ ವರ್ಕ್ ಆಗುತ್ತೆ, ಇದನ್ನು ಯಾರ್ಯಾರು ಪರ್ಚೇಸ್ ಮಾಡ್ಬೋದು, ಇದು ಬೆನಿಫಿಟಾ ಲಾಸಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೀವೇನಾದರೂ ಮಂಜು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಈ ಪ್ಲ್ಯಾನನ್ನು ಹೇಗೆ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ರೆ ಇದಕ್ಕೆ 2 ವಿಧಾನ ಇದೆ. ಒಂದು, ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಇವ್ರದೇ ಓನ್ ಆಗಿರ್ತಕ್ಕಂಥ ರಾಜಮಾರ್ಗ್ ಯಾತ್ರ ಅಂತ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಅದ್ರ ಮುಖಾಂತರನಾದರೂ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಅಥವಾ ಡೈರೆಕ್ಟ್ ಗೂಗಲ್ಗೆ ಹೋಗಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಟೈಪ್ ಮಾಡಿ ಅಲ್ಲಿ ಹೋಗಿ ನಿಮ್ಮ ವೆಹಿಕಲ್ದು ರಿಜಿಸ್ಟ್ರೇಷನ್ ಡೀಟೇಲ್ಸ್ ಆ್ಯಸ್ ವೆಲ್ ಆಸ್ ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಫಾಸ್ಟ್ಯಾಗ್ ನಂಬರ್ನ ಎಂಟರ್ ಮಾಡಿ 3,000 ಅಮೌಂಟ್ನ ಮೀನ್ಸ್ 3,000 ರುಪೀಸ್ನ ಪೇ ಮಾಡಿ ರೀಚಾರ್ಜ್ ಮಾಡಿಸ್ಕೊಂಡಾದರೂ ಎಂಟರ್ ಮಾಡಿ 3,000 ರುಪೀಸ್ನ ರೀಚಾರ್ಜ್ ಮಾಡಿಸಬೇಕಾದ್ರೂ ತೊಗೊಳ್ಬೋದು. ಸೊ ಈ ಥರ ಮಾಡಿದಾಗ ನೆಕ್ಸ್ಟ್ ಇನ್ನು 1 ಇಯರ್ 200 ಟ್ರಿಪ್ಪು ನಿಮಗೆ ಮ್ಯಾಕ್ಸಿಮಮ್ ಕ್ಯಾಪ್ ಆಗಿರುತ್ತೆ. ಆ 200 ಟ್ರಿಪ್ಪಲ್ಲಿ ನೀವು ಬೇಕಾದರೆ ಎಂಜಾಯ್ ಮಾಡ್ಕೊಬೋದು. ಮತ್ತೊಂದು, ಸೊ ನೀವು ಕ್ವಶನ್ ಮಾಡ್ಬೋದು, ಸಪೋಸ್ 200 ಟ್ರಿಪ್ಪು ಆಗೋಯ್ತು, ಈಗ ನೆಕ್ಸ್ಟ್ ನಾವು 1 ಇಯರ್ ಕಾಯ್ಬೋದಾ? ಸೊ ಇಲ್ಲ. ಸಪೋಸ್ ನೀವೇನಾದರೂ 200 ಟ್ರಿಪ್ಪನ್ನ ವಿತಿನ್ 1 ಇಯರ್ ನೀವೇನಾದ್ರು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಸೊ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಏನೋ ಇರೋದಿಲ್ಲ. ಮತ್ತು ಸ್ಟಾರ್ಟಿಂಗಿಂದ ನೀವು ಹೆಂಗೆ ಮಾಡಿದ್ರೆ ಅಲ್ವಾ, ಹೋಗ್ತೀರಾ ಅಪ್ಲಿಕೇಶನ್ಗೆ ಅಥವಾ ವೆಬ್ಸೈಟ್ಗೆ ಹೋಗ್ತೀರಾ, ಮತ್ತೆ ರೀಚಾರ್ಜ್ ಮಾಡಿಸ್ಕೊತೀರಾ, ಮತ್ತು ನೀವು ಯಾವತ್ತು ರೀಚಾರ್ಜ್ ಮಾಡಿಸ್ತೀರಲ್ವ ಆವತ್ತಿಂದ ಮತ್ತೆ 1 ಇಯರ್. ಸೊ ಇದು ಸೈಕಲ್ ಥರ ರೊಟೇಷನ್ ಆಗ್ತಾ ಹೋಗುತ್ತೆ. ಲೈಕ್ ವೈಸ್ ನಮ್ಮ ಮೊಬೈಲ್ ಪ್ಲ್ಯಾನ್ ರೀಚಾರ್ಜ್ ಥರ ಜೊತೆಗೆ. ಸೊ ಇದನ್ನು ಎಲ್ಲರೂ ತೊಗೊಳ್ಬೋದಾ? ಲೈಕ್ ಕಮರ್ಷಿಯಲ್ ವೆಹಿಕಲ್ಸು, ನಾನ್ ವೆಹಿಕಲ್ ಕಮರ್ಷಿಯಲ್ಸು ಎಲ್ಲರೂ ಪರ್ಚೇಸ್ ಮಾಡ್ಬೋದಾ ಅಂತ ನಿಮ್ಮ ಕ್ವಶನ್ ಆಗಿದ್ದರೆ, ಸೊ ಇದು ಆ್ಯಸ್ ಆಫ್ ನೌ ಇವತ್ತಿನವರೆಗೂ ಒನ್ಲಿ ಫಾರ್ ನಾನ್ ಕಮರ್ಷಿಯಲ್ ವೆಹಿಕಲ್ಸ್. ಮೀನ್ಸ್ ಅರ್ಥ ಆಗೋ ನಮ್ಮ ಈಸಿಯೆಸ್ಟ್ ವೇದಲ್ಲಿ ಹೇಳೋ ಥರ ಆದರೆ ವೈಟ್ ಬೋರ್ಡ್ ಗಾಡಿಗಳಿಗೆ ಮಾತ್ರ ಈ ಪ್ಲ್ಯಾನು ಆ್ಯಕ್ಟಿವ್ ಇದೆ. ಸೊ ನಾನ್ ಕಮರ್ಷಿಯಲ್ ವೆಹಿಕಲ್ಸ್ ಆಗಿರೋ ಎಲ್ಲೋ ಬೋರ್ಡ್ ಗಾಡಿಗಳಿಗೆ ಇದು ಅಪ್ಲಿಕಬಲ್ ಆಗೋದಿಲ್ಲ. ಈ ಒಂದು ನೀವೇನಾದರೂ ನಿಮ್ಮ ವೆಹಿಕಲ್ ಬಂದು ಎಲ್ಲೋ ಬೋರ್ಡ್ ಆಗಿದ್ದು ನಾನೇನಾದ್ರು ಇದನ್ನು ಮತ್ತೆ ನಾನು ವೈಟ್ ಬೋರ್ಡ್ ಗಾಡಿ ಅಂತ ತೋರಿಸಿ ನಾನೇನಾದರೂ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳೋ ಎಲ್ಲ ಚಾನ್ಸಸ್ ಕೂಡ ಇದೆ. ಆದಷ್ಟು ಅವಾಯ್ಡ್ ಮಾಡಿ. ಸೊ ಇದು ಓನ್ಲಿ ಅಪ್ಲಿಕಬಲ್ ಫಾರ್ ಓನ್ಲಿ ನಾನ್ ಕಮರ್ಷಿಯಲ್ ವೆಹಿಕಲ್ಸ್ಗೆ ಮಾತ್ರ ಈ ಪ್ಲ್ಯಾನು ಅಪ್ಲಿಕಬಲ್ ಆಗೋದು. ಇನ್ ಫ್ಯೂಚರ್ ಡೇಸ್ ಇದನ್ನು ಕಮರ್ಷಿಯಲ್ ವೆಹಿಕಲ್ಸ್ಗೂ ಕೂಡ ತೊಗೊಂಬರ್ಬೋದು. ಅಮೌಂಟ್ನ ಜಾಸ್ತಿ ಮಾಡ್ಬೋದು, ಮೇ ಬಿ 5,000 6,000 ಮಾಡ್ಬೋದು. ಸೊ ಆ್ಯಸ್ ಆಫ್ ನೌ ಓನ್ಲಿ ನಾನ್ ಕಮರ್ಷಿಯಲ್ ವೆಹಿಕಲ್ಸ್ಗೆ ಮಾತ್ರ ಇದೆ, ವೈಟ್ ಬೋರ್ಡ್ ಗಾಡಿಗೆ ಮಾತ್ರ ಇದೆ. ಸೊ ಇದಕ್ಕೇನಾದರೂ ಮತ್ತೆ ನೀವು ಕೇಳ್ಬೋದು, ಇದು ನಾವೇನಾದ್ರು ಸಪ್ರೇಟ್ ಪಾಸ್ನ ಪರ್ಚೇಸ್ ಮಾಡ್ಬೋದಾ ಅಥವಾ ಹಳೆ ಪಾಸೇ ವರ್ಕ್ ಆಗುತ್ತಾ ಅಂತ ಅಂದ್ಬಿಟ್ಟು. ಸೊ ಹಳೇದು ನಿಮ್ಮ ಫಾಸ್ಟ್ಯಾಗ್ ಪಾಸ್ ಏನಿದೆ ಗೊತ್ತಾ, ಅದೇ ಹಳೆಯ ಪಾಸೇ ವರ್ಕ್ ಆಗುತ್ತೆ. ಇದಕ್ಕೆ ಹೊಸ ಪಾಸ್ನ ಪರ್ಚೇಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ನಿಮ್ಮ ಹಳೆ ಫಾಸ್ಟ್ಯಾಗ್ ಪಾಸಲ್ಲಿ ಏನು ರಿಜಿಸ್ಟರ್ ನಂಬರ್ ಇರುತ್ತೆ ಅಲ್ವಾ, ಅದಕ್ಕೆ ಮಾತ್ರ ನೀವು ರೀಚಾರ್ಜ್ ಮಾಡಿಸ್ತೀರಾ. ಹೊಸ ಪಾಸ್ ತಗೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಆಮೇಲೆ ಮತ್ತೊಂದು, ಇದು ತುಂಬ ಇಂಪಾರ್ಟೆಂಟು, ಈ ಪ್ಲ್ಯಾನ್ ಏನಿದೆ ಗೊತ್ತಾ, ಇದು ಎಲ್ಲ ಇದು ಎಲ್ಲ ಹೈವೇಗಳಲ್ಲಿ ಕೂಡ ಇದು ವರ್ಕ್ ಆಗೋದಿಲ್ಲ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಅವ್ರು ಏನು ರನ್ ಮಾಡ್ತಾರಲ್ವ, ಸೊ ಅವ್ರು ರನ್ ಮಾಡೋ ಹೈವೇಗಳಲ್ಲಿ ಮಾತ್ರ ಈ ಪ್ಲ್ಯಾನು ವರ್ಕ್ ಆಗುತ್ತೆ. ಉದಾಹರಣೆಗೆ
ಬೆಂಗಳೂರು ಮಂಗಳೂರು ಹೈವೇ ಅಥವಾ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅಥವಾ ನಮ್ಮ ಬೆಂಗಳೂರು ಹೊಸೂರು ಬೆಂಗಳೂರು ತಮಿಳುನಾಡು ಹೈವೇ ಈ ಥರ ಹೈವೇಗಳಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಎಲ್ಲೆಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವ್ರ ಅಂಡರಲ್ಲಿ ಯಾವ್ಯಾವ ಹೈವೇಗಳು ಬರುತ್ತೆ ಗೊತ್ತಾ, ಅಲ್ಲಿ ಮಾತ್ರ ಇದು ವರ್ಕ್ ಆಗುತ್ತೆ. ಸೊ ಕೆಲವೊಂದು ಅಂತ ಹೇಳಿದ್ರೆ, ಸೊ ಕೆಲವೊಂದು ಕಡೆ ನಮ್ಮ ಗೌರ್ಮೆಂಟು ಆಮೇಲೆ ಪ್ರೈವೇಟು, ಸೊ ಇಬ್ಬರೂ ಕೂಡ ಜಾಯಿಂಟ್ ಆಗಿ ಅಲ್ಲಿ ಅವರು ಮೀನ್ಸ್ ಹೈವೇನ ರನ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಈ ಪ್ಲ್ಯಾನು ವರ್ಕ್ ಆಗೋದಿಲ್ಲ. ಅಲ್ಲಿ ಬಂದು ನಿಮ್ಮ ಹಳೇದು ಏನಿತ್ತು ಗೊತ್ತಾ ಪ್ಲ್ಯಾನು, ಮೀನ್ಸ್ ನಿಮ್ಮ ಬ್ಯಾಂಕಲ್ಲಿ ಅಮೌಂಟ್ ಕಟ್ ಆಗೋದು, ಅಲ್ಲಿ ಇದು ಪ್ಲ್ಯಾನು ವರ್ಕ್ ಆಗುತ್ತೆ. ಸೊ ಉದಾಹರಣೆಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ನಮ್ಮ ನೈಸ್ ರೋಡಲ್ಲಿ ಇದು 3,000 ಪ್ಲ್ಯಾನ್ ಏನಿದೆ ಗೊತ್ತಾ, ಈ 3,000 ಪ್ಲ್ಯಾನು ವರ್ಕ್ ಆಗೋದಿಲ್ಲ. ಸೊ ಹಳೇ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಏನು ಕಟ್ ಆಗ್ತಾ ಇತ್ತು ಅಲ್ಲಿ ಈ ಪ್ಲ್ಯಾನು ವರ್ಕ್ ಆಗುತ್ತೆ. ಸೊ ಜೊತೆಗೆ ನಿಮಗೆ ನಾರ್ತಲ್ಲಿ ಹೋಯಿತು ಅಂತ ಹೇಳಿದ್ರೆ, ನೀವು ಕೇಳಿರ್ತೀರ ದೆಹಲಿಯಲ್ಲಿ ಯಮುನಾ ಎಕ್ಸ್ಪ್ರೆಸ್ ವೇ, ಅಲ್ಲಿ ನಮ್ಮ ನಾರ್ಮಲ್ ಪ್ಲ್ಯಾನು ವರ್ಕ್ ಆಗುತ್ತೆ. ಜೊತೆಗೆ ಕೆಲವೊಂದು ಸ್ಟೇಟಲ್ಲೂ ಕೂಡ ಹೈವೇ ಪಾಸ್ ಆಗುತ್ತೆ. ನಿಮಗೆ ಹೋಗ್ಬೇಕು ಅಂತ ಹೇಳಿದ್ರೆ ಗದಗು ಸ್ಟೇಟ್ ಸೊ ಅಲ್ಲಿ ಈ ಪ್ಲ್ಯಾನು ವರ್ಕ್ ಆಗೋದಿಲ್ಲ. 3,000 ರುಪೀಸ್ ಪ್ಲ್ಯಾನ್ ಏನಿದೆ ಗೊತ್ತಾ, ಅದು ವರ್ಕ್ ಆಗೋದಿಲ್ಲ. ಲಾಂಚ್ ಆಗ್ಬೋದು ಅಂತ ಕೇಳಿದ್ರೆ, ಸೊ ಆಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಅವರೇ ಹೇಳಿರೋ ಪ್ರಕಾರ ಈ ಪ್ಲ್ಯಾನು ನಮಗೆ ಆಗಸ್ಟ್ 15 ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಒಂದು ಕೇಳ್ಬೋದು, ಯಾರ್ಯಾರ ಹತ್ರ ಫಾಸ್ಟ್ಯಾಗ್ ಇದೆಯೋ ಅವರೆಲ್ಲರೂ ಕಂಪಲ್ಸರಿ ಪರ್ಚೇಸ್ ಮಾಡಲೇಬೇಕಾ ಅಂತ ಅಂದ್ಬಿಟ್ಟು. ಇಲ್ಲ, ಅದು ನಿಮ್ಮ ಇಷ್ಟ. ನಿಮ್ಗೇನಾದ್ರು ಅನಿಸಿದ್ರೆ ನನಗಿದು ಬೆನಿಫಿಟ್ ಇದೆ, ನನಗೆ ಅಮೌಂಟ್ ಸೇವ್ ಆಗುತ್ತೆ ಅನ್ನೋದು ನಿಮ್ಗೇನಾದ್ರು ಅನಿಸಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲ ನನಗಿದು ನೀಡಿಲ್ಲ, ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ. ಆ್ಯಸ್ ಯೂಶ್ವಲ್ ಏನಿತ್ತು ಅಲ್ವ ನಿಮ್ಮದು ಅಮೌಂಟು ಕಟ್ ಆಗುತ್ತಲ್ಲ ಬ್ಯಾಂಕ್ ಅಕೌಂಟಿಂದ, ಸೊ ನೀವು ಅದ್ರ ಪ್ರಕಾರನೇ ಹೋಗ್ಬೋದು. ಬಟ್ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಇದನ್ನು ಪರ್ಚೇಸ್ ಮಾಡೋದಕ್ಕಿಂತ ಮೊದಲು ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಈ 1 ವರ್ಷದಲ್ಲಿ ನೀವೇನಾದ್ರು ಜಾಸ್ತಿ ಹೈವೇಗಳಲ್ಲೇ ಓಡಾಡ್ತೀರಾ, ಅದು ನ್ಯಾಷನಲ್ ಹೈವೇಗಳಲ್ಲೇ ಓಡಾಡ್ತೀರಾ ಅಂತ ಏನಾದ್ರು ಹೇಳಿದ್ರೆ, ಸೊ ಹೋಗಿ ಈ ಪ್ಲ್ಯಾನ್ನ ಬೈ ಮಾಡಿ. ಸೊ ಇಲ್ಲ ಆದಷ್ಟು ನಾನು ನೈಸ್ ರೋಡಲ್ಲೇ ಓಡಾಡೋದು, ಆದಷ್ಟು ಸ್ಟೇಟ್ ವೇಗಳಲ್ಲೇ ನಾನು ಓಡಾಡೋದು ಅಂತ ಹೇಳಿದ್ರೆ ಆದಷ್ಟು ಈ ಪ್ಲ್ಯಾನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಇಲ್ಲ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬ ಜನಕ್ಕಿದು ಯೂಸ್ಫುಲ್ ಕೂಡ ಇದೆ. ಯಾರಿಗೆ ಅಂತ ಹೇಳಿದ್ರೆ, ಬ್ಯಾಂಗ್ಳೂರು ಟು ಮೈಸೂರು ಯಾರ್ಯಾರು ಮೀನ್ಸ್ ನಾನ್ ಕಮರ್ಷಿಯಲ್ ವೆಹಿಕಲ್ ಕೊಂಡಿರ್ತಾರೆ ಅಲ್ವಾ, ನಮ್ಮೂರು ಮೈಸೂರಲ್ಲೇ ಇರೋದು, ನಾನು ತಿಂಗಳಿಗೆ ಲೈಕ್ ಒಂದು 4 to 5 ಟೈಮ್ಸ್ ಹೋಗ್ತೀನಿ ಅನ್ನೋರ್ಗಿದು ತುಂಬ ಬೆನಿಫಿಷಿಯರ್ ಇದೆ. ಸೊ ಏನು ಅಂತ ಹೇಳಿದ್ರೆ, ಸೊ ನಿಮಗೆ ಯೂಶ್ವಲಿ ಬ್ಯಾಂಗ್ಳೂರು ಟು ಮೈಸೂರು ಹೋಗ್ತಿರೋದ್ರೆ ಒಂದು ಟ್ರಿಪ್ಗೆ ಅರೌಂಡ್ 170 ರುಪೀಸ್ ಏನೋ ಇದೆ. ಸೊ ಅಪ್ ಆ್ಯಂಡ್ ಡೌನ್ ಮಾಡ್ತೀರಾ ಅಂತ ಹೇಳಿದ್ರೆ ಅರೌಂಡ್ 250 to 280 ರೂಪಾಯಿ ಏನೋ ಇದೆ. ಸೊ ಅವ್ರಿಗೆ ಇದು ತುಂಬ ಬೆನಿಫಿಷಿಯರಿ ಆಗಿದೆ. ಸೊ ನೀವು ಈ ಪ್ಲ್ಯಾನ್ನ ಪರ್ಚೇಸ್ ಮಾಡೋದಕ್ಕಿಂತ ಮೊದಲು ಗೂಗಲ್ಗೆ ಹೋಗಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಟೈಪ್ ಮಾಡಿದ್ರೆ, ಸೊ ಅವ್ರದ್ದೇ ಅಪ್ಲಿಕೇಶನಲ್ಲಿ ಬರುತ್ತೆ ಇಷ್ಟು ಹೈವೇಗಳು ಅವ್ರ ಅಂಡರಲ್ಲಿದೆ ಅಂತ ಅಂದ್ಬಿಟ್ಟು. ಸೊ ನೀವು ಹೋಗಿ ಒಂದ್ಸಲ ನೋಡಿ, ನೀವೇನಾದರೂ ಆ ಹೈವೇಗಳಲ್ಲಿ ತುಂಬ ಟ್ರಾವೆಲ್ ಮಾಡ್ತಾರೆ ಇನ್ನು ನೆಕ್ಸ್ಟ್ 1 year, ಸೊ ನೀವೇನಾದ್ರು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಏನಾದ್ರು ಹೇಳಿದ್ರೆ ಹೋಗಿ ಪರ್ಚೇಸ್ ಮಾಡಿ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಪ್ಲ್ಯಾನ್ ಪ್ರಕಾರ ಇದಕ್ಕೆ 3,000 ಟ್ರಿಪ್ಗೆ ಅರೌಂಡ್ ನೀವು 200 ಡಿವೈಡೆಡ್ ಬೈ ಮಾಡಿಕೊಂಡ್ರೆ ಓನ್ಲಿ 15 ರೂಪಾಯಿ ಮಾತ್ರ ಬರುತ್ತೆ. ಮೀನ್ಸ್ ಒಂದು ಟ್ರಿಪ್ಗೆ 15 ರೂಪಾಯಿ ಮಾತ್ರ ಬರುತ್ತೆ. ಸೊ ನೀವು ಯೂಶ್ವಲಿ ನೀವು ಬ್ಯಾಂಕ್ ಅಕೌಂಟಿಂದ ನೀವೇನಾದ್ರು ಪೇ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಟ್ರಿಪ್ಗೆ ಅಪ್ರಾಕ್ಸಿಮೇಟ್ ಕಾಸ್ಟ್ ಬಂದುಬಿಟ್ಟು 40 to 50 ರುಪೀಸ್ ಕಾಸ್ಟ್ ಬರ್ತಾಯಿತ್ತು. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಇದರಿಂದ ಅವ್ರಿಗೆ ತುಂಬ ಅಮೌಂಟ್ನ ಸೇವ್ ಮಾಡ್ಬೋದು. ಸೊ ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟಂಗೆ ಬ್ಯಾಂಗ್ಳೂರು ಟು ಮೈಸೂರು ಎಕ್ಸ್ಪ್ರೆಸ್ ವೇದಲ್ಲಿ ನಿಮಗೆ ಒಂದು ಟ್ರಿಪ್ಗೆ 170 ಇದೆ, ಅಪ್ ಆ್ಯಂಡ್ ಡೌನ್ ನಿಮ್ಗೆ ಅರೌಂಡ್ 270 to 280 ರುಪೀಸ್ ಏನೋ ಬರುತ್ತೆ. ಬಟ್ ಅವ್ರಿಗೆ ತುಂಬ ಬೆನಿಫಿಟ್ ಆಗಿರುತ್ತೆ. ಸೊ ಆದ್ದರಿಂದ ನೀವು ಪರ್ಚೇಸ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಜಸ್ಟ್ ಒಂದ್ಸಲ ರಿಸರ್ಚ್ ಮಾಡಿಬಿಟ್ಟು ಪರ್ಚೇಸ್ ಮಾಡಿ. ಹೀಗಾಗಿ ನನ್ನ ಒಪಿನಿಯನ್ ನಾನು ಹೇಳೋ ಥರ ಆದರೆ, ಈ ಪ್ಲ್ಯಾನ್ ಬಂದು ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಎಸ್ಪೆಷಲಿ ಯಾರ್ಯಾರು ಈ ಮೈಸೂರು ಕಡೆ ಯಾರು ಓಡಾಡ್ತಾರಲ್ವ,
ಈ ಮೈಸೂರು ಕಡೆ ಅಥವಾ ಈ ನ್ಯಾಷನಲ್ ಹೈವೇದಲ್ಲಿ ಯಾರ್ಯಾರು ತುಂಬ ಓಡಾಡ್ತಾ ಇದ್ದಾರೆ, ಮೀನ್ಸ್ ಎಸ್ಪೆಷಲಿ ಬಾರ್ಡರಲ್ಲಿ ಇರೋರಿಗೆ ಇದು ಪ್ಲ್ಯಾನು ವರ್ಕ್ ಆಗುತ್ತೆ. ಸೊ ನಿಮಗೆ ನೀವೇನಾದರೂ ಈ ಪ್ಲ್ಯಾನ್ನ ಪರ್ಚೇಸ್ ಮಾಡ್ತೀರಾ ಅಥವಾ ಪರ್ಚೇಸ್ ಮಾಡಲ್ಲ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ಸ್ನ ಆದಷ್ಟು ಟೈಪ್ ಮಾಡಿ ತಿಳಿಸಿ.